ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಕೊಪ್ಪಳ ತಾಲೂಕಿನ ಕುಣಿಕೇರಿ ಗ್ರಾಮದ ಸರ್ಕಾರಿ ಶಾಲೆ ಮುಚ್ಚುವುದನ್ನು ಖಂಡಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಮತ್ತು ಕುಣಿಕೇರಿಯ ಸಾರ್ವಜನಿಕ ಶಿಕ್ಷಣ ಸಮಿತಿ ನೇತೃತ್ವದಲ್ಲಿ ಮಾರುತೇಶ್ವರ ಗುಡಿಯ ಹತ್ತಿರ ಊರಿನ ಸಾರ್ವಜನಿಕರ ಪ್ರತಿಭಟನಾ ಸಭೆ ನಡೆಸಿ ವಿರೋಧ ವ್ಯಕ್ತಪಡಿಸಲಾಯಿತು. ಎಐಡಿಒ ಯೋಜನಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ಅವರು ಮಾತನಾಡುತ್ತಾ, ಕೊಪ್ಪಳ ಇಂದು ಭೀಕರ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಬೇಡದೇ ಇರುವ ಮಾಲಿನ್ಯಕಾರಕ ಕಾರ್ಖಾನೆ ತೊಲಗಿಸುವ ಹೋರಾಟ ನಡೆಯುತ್ತಿದೆ. ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತಂದಿರುವ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ ನಮ್ಮ ಶಾಸಕರು ಸರ್ಕಾರಿ ಶಾಲೆಯನ್ನು ಮುಚ್ಚುವ ಯೋಜನೆಯ ಕಾಮಗಾರಿ ನಡೆಸುತ್ತಿದ್ದಾರೆ. ಕೊಪ್ಪಳದಲ್ಲಿ ಕೆಪಿಎಸ್ ಶಾಲೆ ಪ್ರಾರಂಭಿಸಿ ಸುತ್ತಲೂ ಬರುವ ಅನೇಕ ಶಾಲೆಗಳನ್ನು ಮುಚ್ಚುವ ಈ ಬಡವರ ವಿರೋಧಿ ಯೋಜನೆಯನ್ನು ವಿರೋಧಿಸಿ ಕೊಪ್ಪಳದ ಜನರಾದ ನಾವು ಒಗ್ಗಟ್ಟಿನಿಂದ ಈ ಹೋರಾಟವನ್ನು ಬೆಳೆಸುವ ಅವಶ್ಯಕತೆ ಇದೆ ಎಂದರು. ಕೊಪ್ಪಳದ ಜನರಾದ ನಾವು ಒಗ್ಗಟ್ಟಿನಿಂದ ಈ ಹೋರಾಟವನ್ನು ಬೆಳೆಸುವ ಅವಶ್ಯಕತೆ ಇದೆ ಎಂದರು. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಗಳ ಅನುಷ್ಠಾನವೇ ಈ ಕೆಪಿಎಸ್ ಮ್ಯಾಗ್ನೆಟ್. ಎಡಿಬಿ ಬ್ಯಾಂಕ್ನಿಂದ ಸಾಲ ತಂದು ಈ ಯೋಜನೆ ತರುತ್ತಿದ್ದಾರೆ. ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕ ಜನರ ಅಭಿವೃದ್ಧಿಗಾಗಿ ಮೀಸಲಿರುವ ಕೆಕೆಆರ್ಡಿಬಿ ಹಣವನ್ನು ನಮ್ಮ ಭಾಗದ ಶಾಲೆಯನ್ನು ಮುಚ್ಚುವುದಕ್ಕೆ ಬಳಸುತ್ತಿರುವುದು ನೋವಿನ ಸಂಗತಿಯಾಗಿದೆ. ಇದನ್ನು ವಿರೋಧಿಸಿ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶದ ಮೂಲಕ ಪ್ರತಿರೋಧವನ್ನು ಬೆಳೆಸೋಣ ಎಂದರು. ಊರಿನ ಮಹಿಳೆಯೊಬ್ಬರು ಕುಣಿಕೇರಿ ಶಾಲೆ ಮುಚ್ಚುವುದನ್ನು ವಿರೋಧಿಸಿ ಮಾತನಾಡಿ, ಬ್ರಿಟಿಷರು ನಮ್ಮ ದೇಶದ ಜನರನ್ನು ಅಜ್ಞಾನದಲ್ಲಿರಿಸಿ ದಬ್ಬಾಳಿಕೆಯಿಂದ ಆಳ್ವಿಕೆ ಮಾಡಿದಂತೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ತೆರೆದು ನಮ್ಮ ಶಾಲೆಯನ್ನು ಮುಚ್ಚಿ ಬ್ರಿಟಿಷರಂತೆ ಇಂದಿನ ಸರ್ಕಾರಗಳು ನಮ್ಮ ಮಕ್ಕಳ ಅಜ್ಞಾನಕ್ಕೆ ತಳ್ಳುವ ಹುನ್ನಾರ ನಡೆಸುತ್ತಿದ್ದಾರೆ. ಇದು ನಡೆಯೋದಿಲ್ಲ. ನಾವೆಲ್ಲ ಎಚ್ಚರವಾಗಿದ್ದೇವೆ. ನಮ್ಮ ಶಾಲೆ ನಮ್ಮ ಹಕ್ಕು, ನಮ್ಮೂರಲ್ಲೇ ನಾವು ನಮ್ಮ ಮಕ್ಕಳನ್ನು ಓದಿಸುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಮುಖಂಡರಾದ ಸಿಂಧು ಖೌದಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಮಾರ್ಚ್ 14ರಂದು ಕಲಬುರಗಿಯಲ್ಲಿ ನಡೆಯುತ್ತಿರುವ ಪ್ರತಿರೋಧ ಸಮಾವೇಶದಲ್ಲಿ ಕೊಪ್ಪಳದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಜೋಡಣೆ ಅಂದ್ರೆ ಏನ್ರಿ? ಒಂದಕ್ಕೊಂದು ಜೋಡಣೆ. ಮ್ಯಾಗ್ನೆಟ್ ಅಂದ್ರೆ ಏನು? ಆಕರ್ಷಣೆ ಮಾಡೋದು. ನಿಮ್ಗೆಲ್ಲ ಅಯಸ್ಕಾಂತ ಗೊತ್ತಿರುತ್ತೆ. ಎಲ್ಲಿ ಎಲ್ಲಿ ಕೆಬ್ಬಣ ಇರುತ್ತೋ ಅಲ್ಲಿ ಮ್ಯಾಗ್ನೆಟ್ ಸೆಳ್ಕೊಳ್ಳುತ್ತೆ. ಇದು ಮ್ಯಾಗ್ನೆಟ್ ಯೋಜನೆ. ಇದು ಇಡೀ ಕರ್ನಾಟಕದಲ್ಲಿ 40,000ಕ್ಕೂ ಹೆಚ್ಚು ಶಾಲೆಗಳನ್ನ ಮುಚ್ಚಿ ಗ್ರಾಮ ಪಂಚಾಯತಿಗೊಂದು ಶಾಲೆ ಮಾಡುವಂತ ಹುನ್ನಾರ ಇವತ್ತಿನ ಆಳ್ತಕ್ಕಂಥ ಸರ್ಕಾರ ನಡೆಸ್ತಿದೆ. ಸೊ ತಗೊಂಡ್ರೆ ನಿಮ್ಮೂರಿಗೆ ಗ್ರಾಮ ಪಂಚಾಯತಿ ಐತೆ ಅಂತ ಹೇಳಿದ್ರು. ಬಟ್ ನಿಮ್ಮೂರಿನ ಗ್ರಾಮ ಪಂಚಾಯತಿ ಇದ್ರೂ ಕೂಡ ಈ ಊರಿನ ಶಾಲೆನ ಲಾಚನ್ಕೆರೆ ಆ ಊರ್ ಶಾಲೆಗೆ ಶಿಫ್ಟ್ ಮಾಡತ್ತಾರೆ. ನಿಮ್ಮೂರ್ ಶಾಲೆ ಒಂದು ಮತ್ತೆ ಮುಂಡ್ರಿಗೆ ಏನ್ ಇವತ್ತು ಏನ್ ಹೇಳಕ್ ಹೊರಟಾರೆ? ನಿಮ್ಮೂರಿನ ಗ್ರಾಮ ಪಂಚಾಯತಿ ಇದ್ರೆ ನಿಮ್ಮೂರ ಕೆಪಿಎಸ್ ಶಾಲೆ ತೆಗಿಬೇಕಲ್ವಾ? ಅದು ಅವ್ರ ಉದ್ದೇಶ ಅಲ್ಲ. ಅಂದ್ರೆ ಅವ್ರು ಹೇಳೋ ಪ್ರಕಾರ ಪಂಚಾಯತಿಗೊಂದು ಶಾಲೆನೂ ಕೂಡ ಉಳಿಯಂಗಿಲ್ಲ. ಸರ್ಕಾರ ಹೇಳಕೊಡ್ತೀವಿ. ಏನಿವತ್ತು ಇಡೀ ರಾಜ್ಯದಲ್ಲಿ ಯಾಕೆ ಸರ್ಕಾರ ಈ ನೀತಿನ ತರಕತ್ತೈತಿ? ಹಂಗಾದ್ರೆ ಯಾಕೆ ನಮ್ಮೂರ್ ಶಾಲೆನಲ್ಲಿ ಹೋಗಿ ಶಿಫ್ಟ್ ಮಾಡ್ತಾ ಇದ್ದಾರೆ? ಇದು ಕೇವಲ ಈ ರಾಜ್ಯ ಸರ್ಕಾರದ ಒಂದೇ ನೀತಿ ಅಲ್ಲ. ಸರ್ಕಾರ ಇವತ್ತೇ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಹೊಂಟಿಲ್ಲ. ಸುಮಾರು ವರ್ಷಗಳಿಂದ ಹಂತವಾಗಿ ಸರ್ಕಾರಿ ಶಾಲೆಗಳನ್ನ ಇಡೀ ದೇಶದಲ್ಲಿ, ದಯವಿಟ್ಟು ನಾನು ಹೇಳ್ತೀನಿ, ಕೊನೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ನಾನು ಹೇಳೋದು ನಿಮ್ಗೆ ಇನ್ನೂ ಕೇಳಿಸ್ತಿಲ್ಲ ಅಂದ್ರೆ ಜೋರಾಗಿ ಮಾತಾಡ್ತೀನಿ. ನಾನು ಈ ಪಾಲಿಸಿನ ಇಡೀ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹೆಂಗ್ ಮಾಡಕತ್ತಾರ? NEP ನ್ಯೂ ಎಜುಕೇಶನ್ ಪಾಲಿಸಿ, ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ 2020. ಕರೋನಾ ಐತ್ರಿ, ಎಲ್ಲರಿಗೂ ನೆನಪೈತಲ್ಲ. ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಸಂಘಟನಾಕಾರರಾದ ಪ್ರದೀಪ್, ಎಐಡಿಒ ಸದಸ್ಯರಾದ ಸುಭಾನ್, ಎಐಎಂಎಸ್ಎಸ್ ಕಾರ್ಯದರ್ಶಿ ಶಾರದಾ ಗಡ್ಡಿ, ಕುಣಿಕೇರಿಯ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಅಧ್ಯಕ್ಷರಾದ ಚನ್ನವೀರಯ್ಯ ದಮ್ಮೂರ್, ಉಪಾಧ್ಯಕ್ಷರಾದ ಮಾಂತೇಶ್ವರ್ ಕುರ್ಬೂರ್, ಸದಸ್ಯರುಗಳಾದ ರಾಮಣ್ಣ ಬೇಯಿನಾಳ್, ಗವಿಸಿದ್ದಪ್ಪ ಹಲಗಿ, ಶರಣಪ್ಪ ಮಡಿವಾಳ್, ಯಮ್ಮೂರಪ್ಪ ಹಳ್ಳಿಕೇರಿ, ಗವಿಸಿದ್ದಪ್ಪ ಕುರ್ಬೂರ್, ಸಂಜೀವಪ್ಪ ಚೌಧರಿ, ಪವಿತ್ರ ಬೆಳವಿನಾಳ್, ರುದ್ರಮ್ಮ ಲಲಿತವ್ವ ಗಡಗಿ, ನಿರ್ಮಲಾ ಹಿರೇಮಠ್, ನಿರ್ಮಲಾ ಸೋಂಪೂರ್, ಜ್ಯೋತಿ ಮುತ್ನಾಳ್ ಸೇರಿದಂತೆ ಊರಿನ ಹಿರಿಯರು, ಪೋಷಕರು, ಮಹಿಳೆಯರು ಹಾಗೂ ರೈತ ಮುಖಂಡರು ಸೇರಿದಂತೆ 400ಕ್ಕೂ ಹೆಚ್ಚು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.